ನೋಡಿ ಗೈಸ್, ಇವಾಗ 11 ಗಂಟೆ ಆಗೈತಿ ಟೈಮಿಂಗ್. ನೋಡ್ರಿ, ಸುಳ್ಳು ಅನಿಕೆ ಹೇಳಂಗಿಲ್ಲ. ನೋಡ್ರಿ, ಕರೆಕ್ಟ್ 11 ಗಂಟೆ ಆಗೈತಿ. ಇವಾಗ ಶಾಪ್ ಕ್ಲೋಸ್ ಮಾಡೇವಿ. ಈಗ ಕ್ಲೋಸ್ ಮಾಡಿ ಈಗ ಕೇಕ್ ತೊಗೊಂಡು ಹೋಗುಣ್ರಿ. ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತೀರಿ ಇವತ್ತೆಲ್ಲ ಸೇರಿ. ವಾಚ್ ದ ವಿಡಿಯೋ ಗೈಸ್. ಇವಾಗ 11 ಗಂಟೆ ಆಗೈತಿ ಟೈಮಿಂಗ್. ನಿಮ್ಗೆ ಆಗಲ್ಲ ತೋರಿಸಿದಲ್ಲ. ಇವಾಗ ಮನೇಲಿಂದ ಫೋನ್ ಬಂತು. ಫೋನ್ ಬಂದ್ಬಿಟ್ಲೆ ಇವಾಗ ಫಾದರ್ಸ್ ಡೇ ಮಾಡೋಣ ಅಂತೇಳಿ ಆಗಲೇ ಒಂದು ಸತಿ ಹೇಳಿದ್ದಾರೆ. ನಾನು ಸರ್ಪ್ರೈಸ್ ಆಗಿ ಕೊಡ್ಬೇಕಂತ ಮಾಡಿದ್ದೆ. ಇವಾಗ ಫೋನ್ ಮಾಡಿ ಹೇಳಿಬಿಟ್ರೆ ಕೇಕ್ ತಮ್ಮ ಅಂತೇಳಿ. ಇವಾಗ ಕೇಕಿನ ಅಂಗಡಿ ಹುಡ್ಕೊಂತ ಹೋಗೋದು ಬನ್ನಿ. ಎಲ್ಲಿ ಸಿಗುತ್ತೆ ನೋಡ್ರಿ, ಎಲ್ಲ ಕೇಕ್ ಪೇಸ್ಟ್ರಿ ತಿಂದು ಇವಾಗ ಕಾಳಕ್ಕೆ ಬಂದಿದೆ. ಮತ್ತು ನಾರ್ಮಲ್ ಕೇಕ್ ಈಗಿದೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಸೆಲೆಕ್ಷನ್ ಮಾಡ್ತಾರೆ ಬಂದಿವಿ. 11 ಗಂಟೆ ಆದರೂ ಇವ್ರು ಅಂಗಡಿ ತೆಗ್ದಾರೆ. ಫಾದರ್ಸ್ ಡೇ ಹಾಕ್ರಿ ಒಂದು ಯಾವ್ದು. ಇಷ್ಟು ವೆರೈಟಿ ಅದ. ಸ್ಪಾರ್ಕಿಗೆಲ್ಲ ನೀವೇ ಕೊಡ್ಬೇಕು ನೋಡಿ. ಫೈನಲಿ ಇವಾಗ ಕೇಕ್ ತೊಗೊಂಡಾಯ್ತು. ಜಸ್ಟ್ ಬಂದು ನೋಡ್ರಿ, ರೀಚ್ ಆಗಿ ನೋಡೋಣ. ಎಲ್ಲಾರು ಮಕ್ಕೊಂಡ್ಬಿಟ್ಟಾರೆ. ನಮ್ಮ ಕೇಕ್ ತರ ಕೇಳಿ ಇವರೆಲ್ಲ ಮಕ್ಕೊಂಡ್ಬಿಟ್ಟಾರೆ ನೋಡಿ. ರೆಡಿ ನಮ್ಮ ಕೇಕ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕೊಂಡ್ಬಿಟ್ಟಾರೆ. ಈಗ ಬರ್ರಿ, ಮ್ಯಾಗಲ್ಲಿ ಅಪ್ಪಾಜಿಯವರು ರೆಡಿ ಅದಾರೆ. ಎಲ್ಲ ನೋಡೋಣ ಬರ್ರಿ. ಅಪ್ಪಾಜಿ, ಅಪ್ಪಾಜಿ ನೋಡ್ರಿ, ನಮ್ಮ ಅಪ್ಪಾರು ಏನು ಸಾಂಗ್ ಹಚ್ಕೊಂಡು ಮಕ್ಕೊಂಡಾರಿ ಜವಾರಿ ಮಂದಿ. ನೋಡ್ರಿ, ನೋಡ್ರಿ ಇಲ್ಲಿ ಹೆಂಗೈತಿ. ಬರ್ರಿ, ಎಲ್ರಿ ಲಕ್ಷ್ಮಿ ನಿಮ್ದ ಏನು ಸರ್ಪ್ರೈಸ್ ಹೇಳಾರ, ಒಟ್ಟು ಗೊತ್ತಿಲ್ಲ. ಬರ್ರಿ, ಬರ್ರಿ ಒಂದು 5 ನಿಮಿಷ ಬರ್ರಿ. हमने ऐसा संकट न देखा है न ही ನೋಡ್ರಿ, ಇವಾಗ ನಮ್ಮ ಅಪ್ಪಾರ ಇದು ಮಾಡಿ ಹೇಳಿ ನನ್ನ ಕಡೆಯಿಂದ ಕೇಕ್ ತರಿಸಿ ಎಲ್ಲ ಕಡೆ ಹುಡ್ಕ್ಯಾಡ್ ನಾವು ತೊಗೊಂಬಂದ್ರೆ ಕೇಕ್ನ. ಇವ್ರು ನೋಡಿದ್ರೆ ಬರಂಗಿಲ್ಲ ಅಂತಿರ್ತಾರೆ. ಅದಕ್ಕೆ ನಮ್ಮ ಅಕ್ಕಗೆ ಹೇಳೋಣ ಅಂತ. ಗೈಸ್ ನಿನ್ನೆ ರಾತ್ರಿ ಭಾಳ ಲೇಟ್ ಆಗಿತ್ತಲ್ರಿ, 11:30 ಮತ್ತು ಹಿಂಗಾಗಿತ್ತಲ್ಲ. ನಮ್ಮ ಅಪ್ಪಾರ ಗಾಡಿಗೆ ಹೋಗ್ಬಂದು ಭಾಳ ಸುಸ್ತಾಗಿ ಮುಕ್ಕೊಂಡ್ಬಿಟ್ಟಿದ್ರು. ಹಿಂಗಾಗಿ ನಿನ್ನೆ ಹೇಳಿಲ್ಲ, ಇವಾಗ ಮಾಡ್ತಾ ಇದ್ದೀವಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಮಾತಾಡ್ತಾಳೆ ಈಕಿನಿಕಿ. ನೋಡ್ರಿ, ನೋಡೋ ಲುಕ್ ನೋಡ್ರಿ. ಎಲ್ಲ ರೆಡಿ ಆಗಕತ್ತಾರೆ. ನಾವನ್ಕಿ ರೆಡಿ ಆಗಿ ನಿಂತೀನಿ ನಾನು. ಇನ್ನು ಮಮ್ಮಿ, ಆಮೇಲೆ ನಮ್ಮ ವೈಫ್, ನಮ್ಮ ಅಕ್ಕಾರ ಅವರೆಲ್ಲ ರೆಡಿ ಆಗಬೇಕಾಗೈತಿ. ಇನ್ನೊಂದು 5 ಮಿನಿಟ್ಸ್ ಆಕೈತಿ. A few moments later. ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಎಲ್ಲರೂ ಬರ್ತಾ ಇರ್ತಾರೆ. ನೋಡ್ರಿ, ಕೇಕ್ ರೆಡಿ ಮಾಡಿಟ್ಟಿವಿ. ಇವಾಗ ಅಪ್ಪಾಜಿ ಕೂಡ ರೆಡಿ ಆದರೆ. ಈಗ ಮತ್ತೊಳ್ಳೆ ಮಮ್ಮಿ ಮತ್ತು ಅಕ್ಕ ಅಷ್ಟೇ ರೆಡಿ ಆಗಬೇಕಾಗೈತಿ. ಅವರಿಬ್ರು ರೆಡಿ ಆದ್ರೆ ಅಂದ್ರೆ A few moments later.
ನಮ್ಮ ಮಿನಿಚಿ ಹೊಂಟ್ಲ್ರಿ ಈಗ ಸ್ಕೂಲಿಗೆ, ಸ್ಕೂಲ್ ಟೈಮ್ ಆಗಿತ್ತು ಅಂತೇಳಿ ನೋಡ್ರಿ ಆಕಿ. ಹೇಳಕ್ ಹೋಗು ಅಲ್ಲಿ ವ್ಯಾನ್ದವ್ ಬಂದಾನ ಅಂತೇಳಿ ಪಟ ಹಂಗೆ ಒಂದು 4 ಫೋಟೋ ಹೊಡಿಸ್ಕೊಂಡು ಹೋದ್ಲಕ್ಕಿ. చెప్పు జనవరి ఫిబ్రవరి ನೋಡ್ರಿ ಸರ್ವೇಷನ್ ಮಾಡ್ಬೇಕಂತ ಇದ್ದಿದ್ದ ನಮ್ಮ ಪಪ್ಪ ಅಂದ, ಅದ್ರ ಜೊತೆ ನಮ್ಮ ಮಮ್ಮಿನೂ ಹೆಂಗೆ ಕುಂತು ಬಿಟ್ಟಾರ ನೋಡ್ರಿ, ಅಲ್ಲೇ ಬಾಜು ಚೇರ್ ಹಾಕೊಂಡ. ನೋಡ್ರಿ ಅಲ್ಲಿ ಹೆಂಗೆ ಕುಂತಾರ. ಕೇಳಿದ್ರೆ ಏನಂತ ಹೇಳ್ತಾರ ಬರಿಲ್ ಕೇಳಿ. ಏನಂತ ಹೇಳ್ತೀವಿ ನೀನು? ನಾನು ನಿಮ್ಮಪ್ಪ ಅರ್ಧಾಂಗಿನಿ. ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ನನಗೆ ಸೇರಿದ್ದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ಅದಕ್ಕೋಸ್ಕರ ನಾನು ಅವ್ರ ಬಾಜಕ ಇರೋದು. ಅರ್ಧ ಅಂಗಿ ಅಂದ್ರೆ ನಮ್ಮ ಅಪ್ಪ ಫುಲ್ ಅಂಗಿ. ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಹಾಕೋಬೇಕ ಫುಲ್ ಅಂಗಿ ಹಾಕೋಬೇಕಿದ್ರಿ. ಹೇಳ್ರಿ ಗಾಯ್ಸ್, ಕಮಿಟ್ಮೆಂಟ್ ಒಳಗೆ ಹೇಳ್ರಿ. ಈ ಸರ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಡ್ಯಾಡಿ ಆ್ಯಂಡ್ ಮಮ್ಮಿ. ಥ್ಯಾಂಕ್ ಯು. ಜೋರಾಗಿ ಹೇಳ್ರಿ ಅಲ್ಲೇ. ನಾ ಇವಾಗ ಯಾಕೆ ಹೇಳಿದೆ ಅಂತಂದ್ರೆ ನೆಕ್ಸ್ಟ್ ಕ್ಲಿಪ್ ಒಳಗೆ ಹೇಳ್ತೇನೆ ರೀ ಅದನ್ನ. ಆ ಕೇಕ್ ಒಂದಿಟ ಕೈಯಾಗ ಇಟ್ಕೋರಿ. ಸೆಲೆಬ್ರೇಷನ್ ದ ಡ್ಯಾಡಿ ಫಾದರ್ಸ್ ಡೇಸ್. ಏನೆಂದು ನಾನು ಹೇಳಲಯ್ಯ ನಿನ್ನ ಋಣವ ಹೇಗೆ ಹ್ಯಾಪಿ ಫಾದರ್ಸ್ ಡೇ. ಜೀವನಾನೇ ತೆದು ಜೀವ ಕೊಟ್ಟೆನಯ್ಯ ನನ್ನ ತಂದೆ ನೀನು ಪುಣ್ಯಾತ್ಮನಯ್ಯ. ಹೆಗಲ ಮೇಲೆ ಕೂರಿಸಿದೆ ಇಡೀ ಜಗವನೆಲ್ಲ ಹ್ಯಾಪಿ ಆನಿವರ್ಸರಿ ಆಲ್ಸೋ. ಕೈಯನ್ನು